शिवाजी महाराज टर्मिनस. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಾವಿವತ್ತು ಎಲ್ಲಿದ್ದೀವಪ್ಪ ಅಂದ್ರೆ ಸಿಟಿ ಆಫ್ ಡ್ರೀಮ್ಸ್ ಅಂದ್ರೆ ಮುಂಬೈದಾಗ ಅದೀವಿ. ಮುಂಬೈ ಅಡ್ಡಾಡಕ್ಕೆ ಬಂದೀವಿ. ಈಗ ನಾವು ಫಸ್ಟ್ ಪ್ಲೇಸ್ ಎಲ್ಲಿಗೆ ಹೊಂಟಿವಿ ಅಂದರೆ ಈಗ ನಾವು ಛತ್ರಪತಿ ಶಿವಾಜಿ ಟರ್ಮಿನಸ್ ಒಳಗದೀವಿ. ಇಲ್ಲಿಂದ ಗೇಟ್ ವೇ ಆಫ್ ಇಂಡಿಯಾಕ್ಕೆ ಹೋಗ್ತೀವಿ. ಅಲ್ಲಿ ಹೋಗಿ ಮತ್ತೆ ವಿಡಿಯೋ ಮಾಡ್ತೀವಿ ಅಂತ ಹಂಗೆ ಸ್ಟೇ ಟ್ಯೂನ್ ಆಗಿರಿ. ಈಗ ಇಲ್ಲಿ ಶಿವಾಜಿ ಟರ್ಮಿನಸ್ ಹತ್ರ 116 ಬಸ್ಸಿಗೆ ಹತ್ಬೇಕಂತ ನೋಡಮ್ಮ ಟಿಕೆಟ್ ಪ್ರೈಸ್ ಏನೈತಿ ಎಲ್ಲ. ಅಲ್ಲಿ ಹೋಗಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಸ್ಟೇ ಟ್ಯೂನ್ ಆಗಿರಿ. ನಾವಿವಾಗ 116 ನಂಬರ್ ಬಸ್ಸಿಗೆ ಹತ್ತೀವಿ. ಗೇಟ್ ವೇ ಆಫ್ ಇಂಡಿಯಾಗೆ ಹೋಗುತ್ತಂತ. ಇದು ಡಬಲ್ ಡಕ್ಕರ್ ಬಸ್, ಫುಲ್ AC ಐತಿ, ಮಸ್ತ್ ಐತಿ. ಬರೀ ₹6 ತೊಗೊಂಡಾರಿ ಟಿಕೆಟ್. ಎಲ್ಲ ಎಲೆಕ್ಟ್ರಿಕ್ ಐತಿ, ಹಾಗಾಗಿ ರೇಟೂ ಕಡಿಮೆ ಐತಿ. ಮಸ್ತ್ ಐತಿ ನೋಡ್ರಿ. ಹೆಂಗೈತಿ ಬಸ್ ತೋರಿಸ್ತೀನಿ ನಿಮಗೆ ನೋಡ್ರಿ. ಇದು ನಾವು ಫುಲ್ ಟಾಪ್ ಫ್ಲೋರ್ ಒಳಗದೀವಿ, ಡಬಲ್ ಡಕ್ಕರ್. ಇಲ್ಲಿ ನೋಡ್ರಿ ಕೆಳಗೆ ಬಸ್ ಸ್ಟ್ಯಾಂಡ್ ಎಲ್ಲ ಫುಲ್ ಕೆಳಗದಾವು. ಯಾಕಂದ್ರೆ ನಾವು ಫುಲ್ ಹೈಟ್ ಒಳಗದೀವಿ. ಇಲ್ಲಿ ನಮ್ಮ ಹರೀಶ್ ಅದ ನೋಡ್ರಿ ಮುಂದೆ. ಫುಲ್ ಸಿಟಿಂಗ್ ನೋಡುವ. ಇಲ್ಲಿ ನೋಡ್ರಿ ಬಸ್ಗಳೆಲ್ಲ ಕೆಳಗದಾವ. ಡಬಲ್ ಡಕ್ಕರ್ನ ಮೇಲೆ ಕುಂತೀವಿಲ್ಲ ನಾವು. In 50 meters, turn right onto Walton Rajal Marg. ಫುಲ್ ಟಾಪ್ ವ್ಯೂ ನೋಡ್ರಿ. ಫಸ್ಟ್ ಸೈಟಿಗೆ ಕುಂತೀವಿ. ಆನೆ ಮೇಲೆ ಕುಂತಂಗೆ ಫೀಲ್ ಆಗೋಂದೈತೆ ನಮಗೆ. ದೊಡ್ಡ ಆನೆ ಮೇಲೆ ಕುಂತು ಹೊಂಡಂಗೆ ಅನ್ಸ್ಕೊಂಡೈತೆ ಫುಲ್ ಟಾಪ್ ಒಳಗೆ. ನಾನಂತೂ ಫಸ್ಟ್ ಟೈಮ್ ಹಿಂಗತೆ ಡಬಲ್ ಫ್ಲೋರ್ ಬಸ್ ಹತ್ತಿದ್ದೆ. ಗಿಡ ಕುಂತೀವಿ ನೋಡ್ರಿ. ಡ್ರೈವರ್ ಕ್ಯಾಮ್ರಾ ಎಲ್ಲ ಅದಾವು. ಫುಲ್ ಈಗ ಬಂದ್ವಿ ನಾವು ಗೇಟ್ ವೇ ಆಫ್ ಇಂಡಿಯಾ ಸ್ಟಾಪಿಗೆ ಇಳ್ದೀವಿ ಈಗ. ಹರೀಶ ಬರ್ರಿ. ಮಸ್ತ್ ಐತಿ ಇಲ್ಲಿ. ಹೆಂಗೆ ಫುಲ್ ಹೈಜೀನ್ ಅಂದ್ರೆ ಹೈಜೀನ್. ರೋಡ್ ಗೀಡ್ ನೀವೆಲ್ಲ ನೋಡೋದು ಫುಲ್ ಕ್ಲೀನ್ ಅಂದ್ರೆ ಕ್ಲೀನ್ ಐತಿ. ಚಕ್ ಮಸ್ತ್. ನಾವೀಗ ಬಸ್ ಇಳಿದು ಬಂದು ಈ ಕಡೆ ಗೇಟ್ ವೇ ಆಫ್ ಇಂಡಿಯಾ ಕಡೆ ಬಂದಿದ್ವಿ. ತಾಜ್ ಹೋಟೆಲೂ ಇಲ್ಲೇ ಐತಿ. ಮತ್ತು ಇಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತೀವಿ ನಾವು. ಫೋಟೋ ಗಿಟೋ ತಗೊಂಡು ಮಾಡಿ ಟೈಮ್ ಸ್ಪೆಂಡ್ ಮಾಡಿ ಮತ್ತು ನೆಕ್ಸ್ಟ್ ಪ್ಲೇಸ್ ಎಲ್ಲೆಲ್ಲಿಗೆ ಹೋಗ್ಬೇಕು ಏನಂತಂದು ನೋಡಿಕೊಂಡು ನೆಕ್ಸ್ಟ್ ಪ್ಲೇಸಿಗೆ ಹೋಗ್ತೀವಿ. ಇಲ್ಲಿ ಫುಲ್ ಟೂರಿಸ್ಟ್ ಪ್ಲೇಸ್, ಫುಲ್ ಅಟ್ರಾಕ್ಟಿವ್ ಐತಿ. ಇದು ಭಾಳ ಜನ ಬರ್ತಾರೆ. ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ಸ್ ಇವ ಎಲ್ಲ ಮಾಡ್ತಾರೆ. ಸಿನಿಮಾ ಶೂಟ್ಸೂ ಆಗಿದ್ದಾವೆ. ಮುಂಬೈಗೆ ಯಾರು ಬಂದ್ರೆ ಒಂದ್ಸಲ ವಿಸಿಟ್ ಮಾಡಿ ಹೋಗ್ರಿ. ಇಲ್ಲೇ ಹಿಂದೆ ಪೋರ್ಟ್ ಐತಿ. ಇಲ್ಲಿ ಬೋಟಿಂಗ್ ಎಲ್ಲ ನಡೀತೈತಿ. ಅದೂ ಮಸ್ತ್ ಇರುತ್ತೆ. ನಾವು ನೋಡ್ತೀವಿ ಟೈಮ್ ಆದ್ರೆ ಅದನ್ನು ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ. ಓಕೆ, ಮತ್ತು ನೆಕ್ಸ್ಟ್ ಇಲ್ಲಿಗೆ ಹೋದ ನೋಡಂತ ಬರ್ರಿ. ಕಪಲ್ಸ್ದು ವೆಡ್ಡಿಂಗ್ ಶೂಟ್, ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಮಸ್ತ್ ಮಾಡ್ತಾರೆ. ಇಲ್ಲಿ ಯಾರ ಅದಾರ ಎಲ್ಲ ಮಸ್ತ್ ಇರ್ತಾವ್ರಿ. ಭಾಳ ಜನ ಬಂದಾರ ಇಲ್ಲಿ. ಮುಂದೊಂದು ದಿನ ನಮ್ಮ ಕೃಷ್ಣನೂ ಬರೋದಾನ ಇಲ್ಲಿಗೆ ಪ್ರೀ ವೆಡ್ಡಿಂಗ್ ಶೂಟ್ಗೆ. ನಮ್ಮ ಹರೀಶನು ಬರ್ತಾರೆ. ನಾವಂತೂ ಮದುವೆ ಆಗ್ಬಿಟ್ರಿ, ಅದು ಮಾತು ಬೇರೆ. ನಾವೀಗ
ಗೇಟ್ವೇ ಆಫ್ ಇಂಡಿಯಾ ನೋಡ್ಕೊಂಡ್ವಿ, ತಾಜ್ ಹೋಟೆಲ್ ಇಲ್ಲೆಲ್ಲ ಸ್ವಲ್ಪ ಫೋಟೋ ಗಿಟ ತಗೊಂಡು ಇಲ್ಲಿ ಫೋಟೋ ತಕ್ಕೊಡ್ತಾರೆ. ಸಾಫ್ಟ್ ಕಾಪಿನೂ ಕೊಡ್ತಾರೆ, ಹಾರ್ಡ್ ಕಾಪಿನೂ ಕೊಡ್ತಾರೆ. 50 ರೂಪಾಯಿಗೆ ಒಂದು ಫೋಟೋ ತೆಗಿತಾರೆ. ಹಂಗತೆ 3 ತೆಗೆಸ್ಕೊಂಡು ಇಲ್ಲಿ ಮತ್ತು ಮುಂಬೈ ದರ್ಶನ್ ಅಂತಂದು ಬಸ್ ಐತಿ. ಆ ಬಸ್ ಹೆಂಗಪ್ಪ ಅಂದ್ರೆ ಬೆಳಿಗ್ಗೆ 11 ಗಂಟೆಯಿಂದ ಸಾಯಂಕಾಲ 7:30-8 ಗಂಟೆವರೆಗೂ ಮುಂಬೈದಾಗಿರೋ ಒಂದು 32 ಪ್ಲೇಸಸ್ ತೋರಿಸ್ತಾರೆ. 32 ಪ್ಲೇಸಸ್ ಹೆಂಗೆ ತೋರಿಸ್ತಾರಪ್ಪ ಅಂದ್ರೆ ಒಂದೊಂದು ಪ್ಲೇಸಿಗೆ ಒಂದೊಂದು ಸ್ವಲ್ಪ ಟೈಮ್ ಲಿಮಿಟ್ ಇಟ್ಟಿರ್ತಾರೆ. ಅರ್ಧ ತಾಸು, 1 ತಾಸು, 20 ನಿಮಿಷ ಹಿಂಗತೆ ಆ ಪ್ಲೇಸಿಗೆ ತಕ್ಕಂಗೆ ಟೈಮ್ ಇಟ್ಟಿರ್ತಾರಂತ. ಅವೆಲ್ಲ ಪ್ಲೇಸ್ ತೋರಿಸ್ಕೊಂಬಂದು ಮತ್ತು ನಾವು ಎಲ್ಲಿ ಹೇಳ್ತೀವಿ, ಬಾಂದ್ರಾ ಅಂದ್ರೆ ಬಾಂದ್ರಾಗೆ ಬಿಡ್ತಾರೆ, CMST ಅಂದ್ರೆ CMST ಬಿಡ್ತಾರೆ, ಮತ್ತು ಕಡೆ ಗೇಟ್ವೇ ಕಡೆ ಬಿಡ್ಬೇಕಂಗೆ ಗೇಟ್ವೇ ಕಡೆ ಬಿಡ್ತಾರೆ. ಎಲ್ಲಿ ಅಂತೀವಿ ಅಲ್ಲಿಗೆ ಬಿಟ್ಟು ನಮಗೆ ಡ್ರಾಪ್ ಮಾಡ್ತಾರೆ ಅವರು. ಅದು ಒಂದು ಮಾಡೀವಿ. ಅದು 250 ಒಬ್ಬರಿಗೆ, ಮತ್ತು ಎಕ್ಸ್ಟ್ರಾ ಅಂತಂದರೆ ಒಂದು 30 ರೂಪೀಸ್ ಹಂಗೇನೋ ಅವ್ರು ಗೈಡ್ ಚಾರ್ಜ್ ತೊಗೊತಾರೆ. ಅವ್ರಿಗೆ ಒಂದು ಸ್ವಲ್ಪ ಕೊಡಬೇಕು. ಟೋಟಲ್ ಈಗ 750 ಕೊಟ್ಟಿವಿ ನಾವು. ಈಗ ಅದೊಂದು ಬುಕ್ ಮಾಡೀವಿ. ಅದು 11:15ಕ್ಕೆ ಬರ್ತದಂತೆ ಬಸ್. ಇಲ್ಲೇ ಒಂದು ಸ್ಟಾಪ್ ಹೇಳ್ಯಾರ, ಅಲ್ಲಿ ಬರ್ತದಂತ. ಅವ್ರ ಬಿಲ್, ಫೋನ್ ನಂಬರ್ ಎಲ್ಲ ಇಸ್ಕೊಂಡಿವಿ. ನೀವು ಯಾರು ಮುಂಬೈಗೆ ಬಂದ್ರೆ ಒಂದೇ ದಿನದಾಗ ಎಲ್ಲ ಪ್ಲೇಸ್ ನೋಡ್ಬೇಕಂದ್ರೆ ಬರ್ರಿ. ನಾವೀಗ 2 ದಿನ ಸಂಬಂಧ ಬಂದೀವಿ. ಒಂದಿನ ಎಲ್ಲ ಪ್ಲೇಸಸ್ ನೋಡ್ತೀವಿ. ಆಮೇಲೆ ಮತ್ತೊಳ್ಳಿ ನೆಕ್ಸ್ಟ್ ಡೇ ನಮಗೆ ಯಾವುದು ಸ್ವಲ್ಪ ಚಲೋ ಅನ್ಸತ್ತಲ್ಲ ಅದನ್ನು ನಾವು ಹೋಗಿ ವಿಸಿಟ್ ಮಾಡಿ ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕನ್ನ ನಮ್ಮ ಪ್ಲ್ಯಾನ್ ಐತಿ. ನೀವು ಬಂದರೆ ಹಿಂಗೆ ಪ್ಲ್ಯಾನ್ ಮಾಡಿರಿ. ಇಲ್ಲೆಲ್ಲ ಮತ್ತು ಟಿಫಿನ್ ಮಾಡ್ಕೊಳೋದು, ಅಲ್ಲಿ ಬೇರೆ ಬೇರೆ ಪ್ಲೇಸಿಗೆ ಹೋದಲ್ಲೇ 28 ಪ್ಲೇಸಸ್ ಫ್ರೀ ಎಂಟ್ರೆನ್ಸ್ ಅದಾವೆ. ಉಳಿದ ಪ್ಲೇಸಿಗೆ ಟಿಕೆಟ್ ಕೊಡ್ಬೇಕು, ಎಂಟ್ರಿ ಫೀ. ಅದೆಲ್ಲ ನಿಮ್ಮ ಕಡೆನೇ ಐತಿ. ಎಷ್ಟಾಗುತ್ತೆ ಅಷ್ಟು ಪ್ಲೇಸ್ ನೋಡ್ಬೋದು ನಾವು. ಎಲ್ಲವೂ ನೋಡ್ಬೇಕಂತ ಹಾಗೇನಿಲ್ಲ. ಬೇಕನ್ಸಿರು ನೋಡೋದು, ಬೇಡ ಅನ್ಸಿರು ಬಿಡೋದು ಹಂಗಂತ ಹೇಳ್ಯಾರ. 11 ಗಂಟೆಗೆ ಅಲ್ಲೇ ಸ್ಟಾಪ್ ಒಳಗೆ ನಿಲ್ತೀವಿ. ನೆಕ್ಸ್ಟ್ ಅದು ಮುಂಬೈ ದರ್ಶನ ಜರ್ನಿ ಹೆಂಗಿರುತ್ತೆ ಅಂತಂದು ತೋರಿಸ್ತೀನಿ. ಹಂಗೆ ಸ್ಟೇ ಟ್ಯೂನ್ ಆಗಿರಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತೀನಿ. ಓಕೆ, ಬಾಯ್.